Hello friends, this is MB Shopnor from Haveri. Welcome to R&I tutorial. ಎಲ್ಲೆಲ್ಲೂ ಮಳೆ ಅಬ್ಬರ, ಮಳೆ ಎಲ್ಲೂ ನಿಲ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಲೇಜ್ ದಿನಗಳಲ್ಲಿ ಓದಿದ ಒಂದು ಕಥೆ ನೆನಪಾಯಿತು. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೀಗೆ ಮಳೆ ಸುರಿತಾ ಇತ್ತು, ತುಂಬ ಮಳೆ. ಸೊ ಆ ಮಳೆಯಲ್ಲಿ ಏನಾಯ್ತಪ್ಪ ಅಂತಂದರೆ ಮಳೆ ಜೊತೆಗೆ ಗುಡುಗು ಸಿಡ್ಲು ಕೂಡ ಇತ್ತು. ಮಳೆಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಒಂದು 10 ಜನ ಒಂದು ಮರದ ಕೆಳಗೆ ಆಶ್ರಯ ಪಡೆದಿದ್ರು. ಸೊ ಆಗೇನಾಗುತ್ತಪ್ಪ ಅಂತಂದರೆ ಅವ್ರಿಗೆ ಒಂದು ಆಕಾಶವಾಣಿ ಕೇಳುತ್ತೆ. ಈ ಮರದ ಕೆಳಗೆ ನಿಂತಿದ್ದೀರಲ್ಲ, ಇದರೊಳಗೆ ಒಬ್ಬ ಪಾಪಿ ಇದ್ದಾನೆ. ಅವನು ಮಾಡಿದ ಪಾಪದ ಕೆಲಸದಿಂದ ಈ ಮರಕ್ಕೆ ಕೆಲವು ಕ್ಷಣಗಳಲ್ಲಿ ಸಿಡಿಲು ಬಡಿಯುತ್ತೆ, ಇಲ್ಲಿರೋರೆಲ್ಲರೂ ಸುಟ್ಟು ಹೋಗ್ತೀರಾ ಅಂತ. ಅವಾಗ ಎಲ್ಲರೂ ಕಂಗಾಲಾಗ್ಬಿಟ್ರು. ಏನು ಮಾಡಬೇಕು? 10 ಜನರೊಳಗೆ ನಿಜವಾದ ಪಾಪಿ ಯಾರು? ಯಾರಿಗೂ ಅರ್ಥ ಆಗಲಿಲ್ಲ. ಅದರಲ್ಲಿ ಒಬ್ಬ ಬುದ್ಧಿವಂತ ಇದ್ದ. ಅವನೇನು ಹೇಳ್ತಾನಪ್ಪ ಅಂತಂದರೆ, ಆ ಮರಕ್ಕೆ 10 ಹೆಜ್ಜೆ ದೂರದಲ್ಲಿ ಒಂದು ಸಣ್ಣ ಗಿಡ ಇತ್ತು. ಸೊ ಒಬ್ಬೊಬ್ಬರಾಗಿ ಓಡೋಗಿ ಆ ಗಿಡನ ಮುಟ್ಟಿ ವಾಪಸ್ ಇಲ್ಲಿ ಬರಬೇಕು. ಒಂದು ವೇಳೆ ಅವನ ಪಾಪಿ ಆದರೆ ಅವನಿಗೆಲ್ಲ ಸಿಡ್ಲು ಹೊಡಿಯುತ್ತೆ, ಮಿಕ್ಕ 9 ಜನ ಬದುಕ್ತೀವಿ ಅಂತಂದು. ಸೊ ಇದಕ್ಕೆಲ್ಲರೂ ಒಪ್ಪಿದ್ರು. ಮೊದಲೇದವನು ಓಡೋಗಿ ತನಗೆ ಎಷ್ಟು ಜೋರಾಗಿ ಸಾಧ್ಯ ಆಗುತ್ತೆ ಅಷ್ಟು ಜೋರಾಗಿ ಓಡೋಗಿ ಆ ಗಿಡ ಮುಟ್ಟಿ ವಾಪಸ್ ಬಂದ. ಏನೂ ಆಗಲಿಲ್ಲ. ಹಾಗೆ 2, 3, 4, 5 5ನೇದವನು ಓಡೋಗಿ ಮುಟ್ಟಿದ್ರು, ಏನೂ ಆಗಲಿಲ್ಲ. ಕಡೆಗೆ 6, 7, 8, 9 ಹೀಗೆ 9 ಜನ ಓಡೋಗ್ತಿದ್ರು. ಆ ಗಿಡ ಮುಟ್ಟಿದ್ರು, ವಾಪಸ್ ಓಡಿ ಬಂದರು, ಏನೂ ಆಗಲಿಲ್ಲ. ಈ ಖಾತ್ರಿ ಆಗಿಬಿಡ್ತಲ್ಲಿರೋರಿಗೆಲ್ಲ. ಆ ಒಬ್ಬ ಏನು ಉಳಿದಿದ್ನಲ್ಲ 10ನೇದವನು, ಅವನಿಗೆ ನಡುಕ ಶುರು ಆಯಿತು. ಅವ್ರಿಗೆಲ್ಲ ಖಾತ್ರಿ ಏನಾಯ್ತಪ್ಪ ಅಂತಂದರೆ ಆ ಪಾಪಿ ಇವನಿಂದ ನಾವು ಸಾಯ್ತೀವಿ ಅಂತ. ಸೊ ಅವಾಗ ಅವರು ಅವನಿಗೆಲ್ಲ ದೂಷಿಸೋಕೆ ಶುರು ಮಾಡಿದರು. ಹೋಗು, ನೀ ಇಲ್ಲಿಂದ ಹೋಗು ಅಂತ. ಬಟ್ ಅವನು ಎಲ್ಲರ ಕಾಲು ಹಿಡ್ದ. ತಪ್ಪಾಯಿತು, ಇನ್ನು ಜೀವನದಲ್ಲಿ ಯಾವತ್ತೂ ನಾನು ತಪ್ಪು ಮಾಡಲ್ಲ, ನಾನು ಒಂದು ಸರಿ ಕ್ಷಮಿಸಿ, ನನಗೆ ಹೊರಗೆ ಹಾಕ್ಬಿಡ್ರಿ. ಎಷ್ಟು ಗೋಗರಿದ್ರು, ಯಾರ ಮನಸ್ಸು ಕರಗಲಿಲ್ಲ. ಕಡೆಗೆ ಏನು ಮಾಡಿದ್ರು ಅಂದರೆ ಎಲ್ಲರೂ ಅವನನ್ನು ಕತ್ತಿ ಹಿಡ್ದು ಅಲ್ಲಿಂದ ದೂರ ತಳ್ಳಿದ್ರು. ಆ ಮರದಿಂದ ಅವನು ಅವರು ದೂಡಿದ ರಭಸಕ್ಕೆ 10 ಹೆಜ್ಜೆ ದೂರ ಹೋಗಿ ಬಿದ್ದ. ಸಿಡಿಲು ಬಡಿತು ಅವನಿಗೆಲ್ಲ, ಆ ಮರಕ್ಕೆ. ಅಲ್ಲಿದ್ದಂಥ 9 ಜನ ಆ ಬರ್ಬರ ಸಿಡಿಲಿಗೆ ಸುಟ್ಟು ಬೂದಿ ಆಗಿಬಿಟ್ರು. ಹಾಗಾದರೆ ಯಾಕೆ ಅವರೆಲ್ಲ ಸಾಯೋ ಪರಿಸ್ಥಿತಿ ಬಂದರು ಗೊತ್ತಾ? ನಿಜವಾದ ಪಾಪ ಅಂತಂದರೆ ಒಬ್ಬರನ್ನು ಕ್ಷಮಿಸದೇ ಇರೋದು. ಸೊ ಅವ ಅಷ್ಟು ಗೋಗರಿತಾನೆ. ಒಂದು ವೇಳೆ ಅವರೆಲ್ಲರೂ ಸೇರಿ, ಇಲ್ಲ ಇವನನ್ನ ಕ್ಷಮಿಸ್ತೀವಿ ನಾವು, ಇವನಿಗೇನೂ ಆಗಕ್ಕೆ ಬಿಡಲ್ಲ, ಇವ್ನು ನಮ್ಮ ಜೊತೆನೇ ಇರಲಿ ಅಂದಿದ್ರೆ ಯಾರಿಗೂ ಏನೂ ಆಗ್ತಾ ಇರಲಿಲ್ಲ, ಎಲ್ಲರೂ ಬದುಕ್ತಿದ್ರು. ನಿಜವಾದ ಪಾಪ ಏನಪ್ಪ ಅಂತಂದರೆ ಆ 9 ಜನ ಮಾಡಿದರು. ಆ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಲಿಲ್ಲ. ಅದಕ್ಕೆ ಗೆಳೆಯರೆ, ಜೀವನದಲ್ಲಿ ತಪ್ಪು ಮಾಡಲಾರ್ದವ್ರು ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪನ್ನು ಕ್ಷಮಿಸೋನೆ ನಿಜವಾಗ್ಲೂ ದೇವರಾಗಿ ನಿಲ್ತಾನೆ. ಅವನನ್ನು ಯಾವ ಶಕ್ತಿನೂ ಏನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕ್ಷಮಾಗುಣವನ್ನು ಕಲೀರಿ, ಕ್ಷಮಿಸೋದನ್ನು ಕಲೀರಿ. ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿರಿ, ನನ್ನನ್ನು ಬೆಳೆಸಿ.